ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ವ್ಯಾಸರಾಜರ ಆರಾಧನೆ ಸಮೀಪದಲ್ಲಿ ಬರ್ತಾ ಇದೆ. ವ್ಯಾಸರಾಜರ ಮೇಲೆ ಒಂದು ಸ್ತೋತ್ರವನ್ನು ಕುಂಭಕೋಣದಲ್ಲಿ ವಿರಾಜಮಾನರಾಗಿರೋ ಶ್ರೀ ವಿಜಯೇಂದ್ರ ತೀರ್ಥರು ರಚನೆ ಮಾಡಿದ್ದಾರೆ. ಆ ಸ್ತೋತ್ರವನ್ನು ಒಂದು ಇವಾಗ ಕೋಟಿ ಜಪ ಮಾಡಬೇಕು ಅಂತ ನಮ್ಮ ವ್ಯಾಸರಾಜ ಮಠಾಧೀಶರಾದ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರು ಆಜ್ಞಾಪಿಸಿದ್ದಾರೆ. ಯಾವುದೋ ಒಂದು ಪಾರಾಯಣ ಮಾಡೋದಂದ್ರೂ ಸುಮ್ಮನೆ ಪಾರಾಯಣ ಮಾಡಿದ್ರೆ ಅದಕ್ಕೆ ಫಲ ಕೊಡೋದಿಲ್ಲ. ಅದು ಪ್ರತಿಪದ ಅರ್ಥ ತಿಳ್ಕೊಂಡು ತಾತ್ಪರ್ಯ ಏನೆಂಬುದನ್ನು ತಿಳ್ಕೊಂಡು ನಾವು ಅದನ್ನ ಪಠನ ಮಾಡಿದರೆ ಅದಕ್ಕೆ ಒಳ್ಳೆ ಫಲವನ್ನು ಕೊಡ್ತಾರೆ. ಹಾಗಂದ್ರೆ ನಾವು ಅವಶ್ಯ ತಿಳಿಬೇಕು. ಶ್ಲೋಕ ಶ್ರೀ ವಿಜಯೇಂದ್ರ ತೀರ್ಥ ವಿರಚಿತಂ ಅಥ ಶ್ರೀ ವ್ಯಾಸರಾಜ ಸ್ತೋತ್ರಂ. ಮೊದಲ ಶ್ಲೋಕ ಹೀಗಿದೆ: ವಂದೇ ಮುಕುಂದಂ ಅರವಿಂದ ಭವಾದಿ ವಂದ್ಯಂ ಇಂದಿಂದಿರ ವ್ರತತಿ ಮೇ ಚಕ ಕಟಾಕ್ಷೈ ಬಂಧೀಕೃತಾಮರಮಮಂದಮತಿಂ ವಿದದ್ಯಾತ್ ಆನಂದ ತೀರ್ಥ ಹೃದಯಾಂಬುಜ ಮತ್ತ ಭೃಂಗಃ. ಅನ್ವಯ ಅರ್ಥ ಹೀಗದ. ಪ್ರತಿಪದ ಅರ್ಥ: ಅರವಿಂದ ಭವಾದಿ ವಂದ್ಯಂ, ಬ್ರಹ್ಮ, ರುದ್ರ, ಭವ ಅಂದ ರುದ್ರ, ಅರವಿಂದ ಕಮಲದಿಂದ ಬಂದವ ಬ್ರಹ್ಮ, ಬ್ರಹ್ಮ ರುದ್ರ ಮೊದಲಾದ ದೇವತೆಗಳಿಂದ ಸ್ತುತನಾದ, ವಂದ್ಯಂದ ಸ್ತುತನಾದ, ನಮಸ್ಕೃತನಾದ, ಇವರೆಲ್ಲ ಅವನಿಗೆ ನಮಸ್ಕಾರ ಮಾಡ್ತಾರೆ. ಇಂದಿಂದಿರ ವ್ರತತಿ ಮೇಚಕಂ, ಭ್ರಮಗಳ ಸಮೂಹದಂತೆ ನೀಲನಾದ ಆ ಕಟಾಕ್ಷೈಹಿ, ಪ್ರೇಮರಸ ಪೂರ್ಣವಾದ ಕಟಾಕ್ಷಗಳಿಂದ, ಬಂಧೀಕೃತಾಮರಂ, ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ಬಂದಿಗಳನ್ನಾಗಿ ಸ್ಥಾವಕರನ್ನಾಗಿ ಮಾಡಿಕೊಂಡಿರುವ, ಮುಕುಂದಂ ಮೋಕ್ಷಂ ದದಾತಿ ಇತಿ ಮುಕುಂದಃ, ಮುಕ್ತಿದಾಯಕನಾದ ಪರಮಾತ್ಮನನ್ನು ಒಂದೇ ಸ್ತುತಿಸುತ್ತೇನೆ. ಆನಂದ ತೀರ್ಥ ಹೃದಯಾಂಬುಜ ಮತ್ತ ಭೃಂಗಃ, ಶ್ರೀಮದ್ ಆಚಾರ್ಯರ ಆನಂದ ತೀರ್ಥ ಶ್ರೀಮದ್ ಆಚಾರ್ಯರ ಹೃದಯ ಅಂಬುಜ, ಹೃದಯವೆಂಬ ಅಂಬುಜ ಅಂದ ಕಮಲದಲ್ಲಿ ಭ್ರಮದಂತ, ಭ್ರಮರ ಬಂಡ್ರಿಂದ ಹೇಳ್ತಾರಲ್ವ, ಸಂತೋಷವಾಗಿ ವಾಸ ಮಾಡಿದ ಪರಮಾತ್ಮನು ಅಮಂದಮತಿಂ, ಅಧಿಕವಾದ ಬುದ್ಧಿಯನ್ನು ವಿದದ್ಯಾತ್, ವಿಶೇಷವಾಗಿ ಧರಿಸಲಿ. ತಾತ್ಪರ್ಯ ಹೆಂಗಿದೆ: ಭಗವಂತ ಬ್ರಹ್ಮಾದಿ ದೇವತೆಗಳಿಂದ ವಂದ್ಯನಾಗಿ ಇದ್ದಾನೆ. ಭ್ರಮರಗಳ ಸಮೂಹದಂತ ನೀಲ ವರ್ಣದಿಂದ ಸಂಯುಕ್ತನಾಗಿ ಇದ್ದಾನೆ. ಆತನ ಕಟಾಕ್ಷ ಪರಿಪೂರ್ಣವಾಗಿದೆ. ಆ ಕಟಾಕ್ಷದಿಂದ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳನ್ನು ತನ್ನ ಬಂದಿಗಳನ್ನಾಗಿ, ತನ್ನ ಸ್ಥಾವಕರನ್ನಾಗಿ ಮಾಡಿಕೊಂಡಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಭಗವಂತನ ಗುಣಗಾನವನ್ನು ಮಾಡುತ್ತಾರೆ ಎಂದು ತಾತ್ಪರ್ಯ ತಿಳಿಬೇಕು. ವ್ಯಾಸರಾಜರ ಸ್ತುತಿಯನ್ನು ಮಾಡುವಾಗ ಬ್ರಹ್ಮ ಮೊದಲಾದ ದೇವತೆಗಳಿಂದ ಸ್ತುತ್ಯನಾದ ಪರಮಾತ್ಮನನ್ನು ಸ್ಮರಿಸಿಕೊಳ್ಳುವುದು ಅತ್ಯಂತ ಸ್ವರಸ ಎಂಬುದಾಗಿ ನಾವು ತಿಳಿಯಬೇಕು. ಭಗವಂತ ಹೇಗೆ ಬ್ರಹ್ಮಾದಿ ದೇವತೆಗಳಿಂದ ತನ್ನ ಸ್ತೋತ್ರವನ್ನು ಮಾಡಿಸಿಕೊಳ್ಳುತ್ತಾನೋ ಹಾಗೆಯೇ ಗುರುಗಳಾದ ವ್ಯಾಸರಾಜರು ತಮ್ಮ ಸ್ತೋತ್ರವನ್ನು ನಮ್ಮಿಂದ ಮಾಡಿಸಿಕೊಳ್ಳಲಿ ಎಂದು ವಿಜೇಂದ್ರ ತೀರ್ಥರು ಆಂತರ್ಯ ಎಂಬುದನ್ನು ನಾವು ಗ್ರಹಿಸಬೇಕು. ಅಂತ ಪರಮಾತ್ಮನನ್ನು ಸ್ತುತಿಸುತ್ತೇನೆ, ಭಕ್ತಿಯಿಂದ ನಮಸ್ಕರಿಸುತ್ತೇನೆ ಹಂಗಂತ ವಿಜೇಂದ್ರರು ಹೇಳ್ತಾರೆ. ಆ ಭಗವಂತನ ಸೀಮ
ಆ ಭಗವಂತ ಶ್ರೀಮದ್ ಆಚಾರ್ಯರ ಮನಸ್ಸಿನಲ್ಲಿ ಸದಾ ಪ್ರೀತಿಯಿಂದ ಸಂವಾಸ ಮಾಡಿದ್ದಾನ. ಆಚಾರ್ಯರ ಹೃದಯ ಅತ್ಯಂತ ಪರಿಶುದ್ಧವಾಗಿ ಇದೆ. ಕಮಲದಂತೆ ಶುಭ ರಸ ಭರಿತವಾಗಿದೆ. ಆಚಾರ್ಯರ ಮನಸ್ಸಿನಲ್ಲಿ ತುಂಬಿದ ಭಕ್ತಿ ರಸವನ್ನು ಭಗವಂತ ಭೋಗ ಮಾಡುತ್ತಾನೆ. ಅದರಿಂದ ಅತಿಶಯವಾದ ಆನಂದವನ್ನು ಅನುಭವಿಸುತ್ತಾನೆ. ದೇವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಅಧಿಕನಾದ ಪರಮಾತ್ಮನ ಬುದ್ಧಿಯನ್ನು ನಾನು ಸಂಪಾದಿಸಿದ್ದೇನೆ. ಹೀಗಾಗಿ ನನ್ನ ಬುದ್ಧಿ ಅಧಿಕ ಎಂದು ಭಾವಿಸಿದ್ದೇನೆ. ಈ ಬುದ್ಧಿಯನ್ನು ಸದಾಕಾಲ ಧರಿಸುವ ಯೋಗ್ಯತೆ ನನಗೆ ಇಲ್ಲ. ದುಷ್ಪ್ರಭಾವಗಳಿಂದ ನನ್ನ ಬುದ್ಧಿ ನೀಚವಾಗಬಹುದು, ನನ್ನ ಬುದ್ಧಿ ನಷ್ಟವಾಗಬಹುದು. ನನಗೆ ನನ್ನ ಮೇಲೆಯೇ ವಿಶ್ವಾಸವಿಲ್ಲ. ನಿನ್ನ ಮೇಲೆ ಅಧಿಕವಾದ ವಿಶ್ವಾಸವಿದೆ. ಆದರೆ ಅಧಿಕನಾದ ನಿನ್ನ ಕುರಿತಾದ ತಿಳುವಳಿಕೆ ನನ್ನಲ್ಲಿಯೇ ಇರುವಂತೆ ನೀನೇ ಧರಿಸಿರು ಹಂಗಂತೇಳ್ತು ನನ್ನನ್ನು ಉದ್ಧಾರ ಮಾಡುವಂತ ವಿಜೇಂದ್ರ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ. ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ ಭಕ್ತಾತಿ ಪೂಗಿ ಹಿತದಕ್ಷ ಸದ್ಗೀಹಿ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಮುಕ್ತೌ ಸದಾ ಗೀತ ಸುರೇಂದ್ರ ಸಂಗೀ. ಅನ್ವಯಾರ್ಥ ಹೆಂಗದೆ? ಶ್ರೀ ವ್ಯಾಸರಾಜರು ಹರಿಪಾದರಾಗಿ ಭಗವಂತನ ಪಾದಗಳಲ್ಲಿ ಸದಾ ಅನುರಕ್ತರಾಗಿದ್ದಾರೆ. ಭಕ್ತ ಅತಿ ಪೂಗಿ ಭಕ್ತರ ಅತಿಯಾದ ಸಮೂಹಗಳಿಂದ ಸಂಪನ್ನರಾಗಿದ್ದಾರೆ. ಹಿತ ದಕ್ಷ ಸದ್ಗೀಹಿ ಹಿತದಾಯಕವಾದ ಸಮರ್ಥವಾದ ವಚನಗಳು ಉಳ್ಳವರಾಗಿದ್ದಾರೆ. ತ್ಯಾಗಿಗಳಾಗಿಯೂ ಇದ್ದಾರೆ. ವಿಷಯೇಶು ವಿರಾಗಿ ಲೌಕಿಕವಾದ ವಿಷಯಗಳಲ್ಲಿ ವಿರಕ್ತರಾಗಿದ್ದಾರೆ. ಭೋಗಿ ಅಲೌಕಿಕವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಭೋಗ ಮಾಡುವರಾಗಿ ಇದ್ದಾರೆ. ಅವುಗಳಿಂದಲೇ ತೃಪ್ತರಾಗಿದ್ದಾರೆ. ಮುಕ್ತವು ಮುಕ್ತಿಗಾಗಿ ಸದಾ ಯಾವಾಗಲೂ ಗೀತ ಸುರೇಂದ್ರ ಸಂಗೀ. ಬ್ರಹ್ಮಾದಿ ದೇವತೆಗಳಿಂದ ಗೀತನಾದ ಭಗವಂತನಲ್ಲಿ ಹಾಡಲ್ಪಡುವ ಗೀತನಾದ ಹೊಗಳಲ್ಪಡುವ ಭಗವಂತನಲ್ಲಿ ಸಂಘವನ್ನು ಮಾಡುತ್ತಾರೆ. ಇಂಥ ಗುಣಗಳಿಂದ ಶ್ರೀ ವ್ಯಾಸರಾಜರು ಸಮುದ್ರರಾಗಿಯೂ ಇದ್ದಾರೆ. ಇದರ ತಾತ್ಪರ್ಯ ಹೆಂಗಿದೆ? ಶ್ರೀ ವ್ಯಾಸರಾಜರು ಭಗವಂತನ ಚರಣಗಳಲ್ಲಿ ಸದಾ ಆಸಕ್ತರಾಗಿ ಇದ್ದಾರೆ. ಸದಾ ಆಸಕ್ತಿಯಿಂದ ಭಗವಂತನ ಉಪದೇಶವನ್ನು ಮಾಡುತ್ತಾರೆ. ಇದನ್ನು ಗಮನಿಸಿ ಅವರಿಂದ ತತ್ವ ಉಪದೇಶವನ್ನು ಪಡೆಯಲು ಜನರು ತಂಡೋಪದಂಡವಾಗಿ ಬರುತ್ತಾರೆ. ಯಾವಾಗಲೂ ಅವರ ಸನಿಹದಲ್ಲಿ ಇರುತ್ತಾರೆ. ಅವರ ಸಹವಾಸದ ಸಿಹಿಯನ್ನು ಅನುಭವಿಸುತ್ತಾ ಇದ್ದಾರೆ. ಅವರ ಸನಿಹ ಸೇರಿದ ಭಕ್ತರನ್ನು ಸಲಹುವ ರೀತಿ ಅತ್ಯಂತ ಆಶ್ಚರ್ಯಕರವಾಗಿ ಇದೆ. ಭಕ್ತರಿಗೆ ಹಿತವಾಗುವಂತೆ ವ್ಯಾಸರಾಜರು ಮಾತನಾಡುತ್ತಾರೆ. ಬಂದ ಭಕ್ತರ ಕಳವಳವನ್ನು, ಅವರ ದುಗುಡವನ್ನು, ಭಯವನ್ನು, ಸಂತಾಪ, ಅಸಮಾಧಾನಗಳನ್ನು ಪರಿಹರಿಸುವಲ್ಲಿ ಅವರ ಮಾತುಗಳು ಸಮರ್ಥವಾಗಿ ಇರುತ್ತದೆ. ಅವರ ಮಾತುಗಳನ್ನು ಕೇಳಿಯೇ ಭಕ್ತರ ಎಲ್ಲ ವಿಧವಾದ ಕಷ್ಟಗಳು ಪರಿಹಾರವಾಗುತ್ತದೆ. ಇಂಥ ಅಪರೂಪವಾದ ಸಾಮರ್ಥ್ಯದಿಂದ ಶ್ರೀ ವ್ಯಾಸರಾಜರು ಸಂಪನ್ನರಾಗಿ ಇದ್ದಾರೆ. ದೇವರಿಗಾಗಿ, ಭಗವಂತನ ಆರಾಧನೆಗಾಗಿ, ಶ್ರೀಮದ್ ಆಚಾರ್ಯರ ಸೇವೆಗಾಗಿ, ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವುದಕ್ಕಾಗಿ ಸಂಸಾರದ ಸುಖವನ್ನೇ ತ್ಯಾಗ ಮಾಡಿದ ಧೀರ ಪುರುಷರು ಶ್ರೀ ವ್ಯಾಸರಾಜರು. ಲೌಕಿಕವಾದ ಯಾವುದೇ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಯಾವ ವಿಷಯಗಳಲ್ಲಿಯೂ
ಅಭಿಮಾನವೂ ಇರಲಿಲ್ಲ. ವಿರಾಗಿಗಳಾಗಿಯೂ ಭೋಗಿಗಳಾದ ವಿಚಿತ್ರರು ಶ್ರೀ ವ್ಯಾಸರಾಜರು. ಅಲೌಕಿಕವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಭೋಗ ಮಾಡುತ್ತಾ ಇದ್ದರು. ಇದೇನು ವೈರಾಗ್ಯವನ್ನು ಭೋಗ ಮಾಡುವುದೇ? ಅದು ಎಂಥ ಭೋಗ ಹಾಗಂತ ಪ್ರಶ್ನೆ. ಸಂಸಾರಿಗಳಾದ ಭೋಗದಲ್ಲಿಯೇ ಆಸಕ್ತರಾದ, ಭೋಗ ಎಂದರೇನೇ ಧನ ವನಿತಾದಿ ವಿಷಯಗಳು. ಧನ ಅಂದ್ರೆ ಹಣ, ವನಿತ ಅಂದರೆ ಹೆಣ್ಣು ಭೋಗ, ಸ್ತ್ರೀ ಭೋಗ, ಹಣ ವನಿತಾದಿ ವಿಷಯಗಳ ಭೋಗ ಎಂದು ತಿಳಿದಿರುವ ನಮಗೆ ವೈರಾಗ್ಯದ ಭೋಗ ಎಂಥದ್ದು ಎಂದು ಅರ್ಥವಾಗುವುದೇ ಇಲ್ಲ. ಇದಕ್ಕಾಗಿಯೇ ಸಣ್ಣದೊಂದು ಉದಾಹರಣೆ ಕೂಡ ತಿಳಿದರೆ ಸಾಕು, ನಮಗೆಲ್ಲ ಅರ್ಥ ಆಗುತ್ತೆ. ನಮಗೆ ಯಾರೋ ಅಪರೂಪದ ಪದಾರ್ಥವನ್ನು ತಂದು ಕೊಟ್ಟಿದ್ದಾರೆ. ಒಂದು ವಸ್ತು ಅಪರೂಪವಾದ ವಸ್ತು, ಆದರೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಅದನ್ನು ತಿನ್ನಲು ಆಗುವುದಿಲ್ಲ. ಶುಗರ್ ಪೇಷಂಟ್ ಇರ್ತಾರೆ, ಒಂದು ಸಿಹಿ ತಂಬರ್ತಾರೆ, ತಂದೆ ತಾಯಿ ತಿಳಿಯಲಾರದು. ತಂದೆ ತಾಯಿ ನೋಡ್ಲಿಕ್ಕೆ ಬರೋರು ಅವ್ರಿಗೋಸ್ಕರ ತಂದು ಕೊಡ್ತಾರೆ. ಆಗ ಅದನ್ನು ನೆನೆದು ತಂದೆ ತಾಯಿ ತಿನ್ನಕ್ಕಾಗೋದಿಲ್ಲ. ನಾನು ಆ ಪದಾರ್ಥದ ಮೇಲೆ ಅನುರಾಗವನ್ನು ಮಾಡುವುದಿಲ್ಲ, ಆ ಪದಾರ್ಥವನ್ನು ನಾನು ಬಯಸುವುದಿಲ್ಲ, ಆ ಪದಾರ್ಥವನ್ನು ನಾನು ಕೂಡ ಅನುಭವಿಸುವುದಿಲ್ಲ. ಹೀಗೆ ಮಾಡಿದಾಗ ನಮಗೆ ಆನಂದವಾಗುತ್ತದೆ. ನಮ್ಮ ತಾಯಿ ತಂದೆ ತಿನ್ನಲ್ಲ, ನಾನು ವೈರಾಗ್ಯದಿಂದ ಅದನ್ನು ತಿನ್ನಲ್ಲ ಹಂಗಂತ. ಇದುವೇ ವೈರಾಗ್ಯದ ಭೋಗ. ಹೀಗೆಯೇ ದೇವರ ಜ್ಞಾನವನ್ನು, ಭಕ್ತಿಯನ್ನು ವ್ಯಾಸರಾಜರು ಭೋಗ ಮಾಡುತ್ತಾರೆ. ಇದು ಅತ್ಯಂತ ಅಪರೂಪವಾದ ಭೋಗ. ಸೊ ಮುಕ್ತಿಗಾಗಿ ಏನೋ ಏನೋ ಮಾಡುವವರಿದ್ದಾರೆ. ಇದೆಲ್ಲವೂ ಮುಕ್ತಿಯನ್ನು ಸಂಪಾದಿಸಲು ಎಂದು ಅನೇಕರು ಹೇಳುತ್ತಾರೆ. ಆದರೆ ಮುಕ್ತಿಗಾಗಿ ಭಗವಂತನ ಸಂಘವನ್ನು ಮಾಡಬೇಕು. ಅದಕ್ಕಾಗಿಯೇ ಬ್ರಹ್ಮಾದಿ ದೇವತೆಗಳು ಭಗವಂತನ ಸಂಘವನ್ನು ಮಾಡಿ ಆ ಪರಮಾತ್ಮನನ್ನೇ ಆರಾಧಿಸುತ್ತಾರೆ. ಇಂಥ ಸುಂದರವಾದ ಗುಣಗಳಿಂದ ಶ್ರೀ ವ್ಯಾಸರಾಜರು ಸಂಪನ್ನರಾಗಿ ಇದ್ದಾರೆ. ಲಕ್ಷ್ಮೀ ಸಪಾದಾಂಬುಜ ಮತ್ತ ಭೃಂಗ ಸದಾ ದಸ ಪ್ರಜ್ಞನಯ ಪ್ರಸಂಗ ಅದ್ವೈತವಾದೇ ಕೃತ ಮೂಲ ಭಂಗೋ ಮಹಾಪ್ರತೀಶೋ ವಿಷಯೇ ಪ್ರಸಂಗ. ಅನ್ವಯ ಅರ್ಥ ಹಿಂಗ ಮಾಡಬೇಕು. ಶ್ರೀ ವ್ಯಾಸರಾಜರು ಲಕ್ಷ್ಮೀಸ ಪಾದಾಂಬುಜ ಮತ್ತ ಭೃಂಗ, ಲಕ್ಷ್ಮೀಗ ಈಸ ರಮಾನಾಥನಾದ ಪಾದಾಂಬುಜ ಪರಮಾತ್ಮನ ಪಾದಗಳೆಂಬ ಕಮಲಗಳ ಉಪಜೀವನದಿಂದ ಸಂತುಷ್ಟವಾದ ಭ್ರಮರದಂತೆ ಬಂಡು ಭೃಂಗ ಭ್ರಮರದಂತೆ ಇದ್ದಾರೆ. ಸದಾ ಯಾವಾಗಲೂ ದಸಪ್ರಜ್ಞ ನಯ ಪ್ರಸಂಗ. ಶ್ರೀಮದ ದಸಪ್ರಜ್ಞ ಅಂತ ಹೇಳ್ಬಿಟ್ಟು ಪ್ರಮತಿ ದಸಪ್ರಮತಿ ದಸಪ್ರಜ್ಞ ಅಂತ ಮಧ್ವಾಚಾರ್ಯರ ಹೆಸರು. ಶ್ರೀಮದ್ ಆಚಾರ್ಯರ ಶಾಸ್ತ್ರದಲ್ಲಿಯೇ ವಿಶೇಷವಾಗಿ ಆಸಕ್ತರಾಗಿ ಇದ್ದಾರೆ. ಅದ್ವೈತವಾದೇ ಕೃತ ಮೂಲ ಭಂಗ, ತಾವು ರಚಿಸಿದ ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ ಅದ್ವೈತವಾದವನ್ನು ನಿರಾಕರಿಸಿದ್ದಾರೆ. ಮಹಾವ್ರತಿ ಸಹ ಯತಿ ಶ್ರೇಷ್ಠರಾಗಿ ಇದ್ದಾರೆ. ವಿಷಯೇಶು ಲೌಕಿಕ ವಿಷಯಗಳಲ್ಲಿ ಅಸಂಗ ಸಂಗರಹಿತರಾಗಿ ಇದ್ದಾರೆ. ತಾತ್ಪರ್ಯ ನೋಡೋಣ. ಭಗವಂತನ ಪಾದಗಳು ಕಮಲದಂತೆ ರಸಭರಿತವಾಗಿದೆ ಅಂತ. ಆ ಪಾದಗಳಲ್ಲಿ ಆನಂದ ರಸ ತುಂಬಿದೆ, ಜ್ಞಾನ ರಸ ತುಂಬಿದೆ, ವೈರಾಗ್ಯ ರಸವೂ ತುಂಬಿದೆ, ಐಶ್ವರ್ಯ ರಸವೂ ತುಂಬಿದೆ, ವೀರ್ಯ ರಸ ಕೂಡ ತುಂಬಿದೆ, ಯಶೋರಸ ಭರಿತವಾಗಿ ಇದೆ, ಕಾಂತಿ ರಸ ಸಂಪನ್ನವಾಗಿದೆ. ಹೀಗೆ ಅನಂತ ಗುಣರಸ ಪರಿಪೂರ್ಣವಾಗಿ ಇವೆ ಆ ಪಾದಗಳು. ಆ ಪಾದಗಳನ್ನು ಆಶ್ರಯಿಸಿದವನಿಗೆ ಜ್ಞಾನ ಆನಂದಾದಿಗಳ ಪ್ರಾಪ್ತಿ ಆಗುತ್ತದೆ. ಯೋಗ್ಯವಾದ ಜ್ಞಾನದಿಂದ ಆನಂದದಿಂದ ಸಂಪನ್ನನಾಗುತ್ತಾನೆ. ಹೀಗೆ ಮುಕ್ತನಾಗಿ ಸುಖಿಸುತ್ತಾನೆ. ಆದ್ದರಿಂದ ಶ್ರೀ ವ್ಯಾಸರಾಜರು ಭಗವಂತನ ಪಾದ ಕಮಲಗಳಲ್ಲಿ ಭ್ರಮರವಾಗುತ್ತಾರೆ. ಅಲ್ಲಿಯ ರಸವನ್ನು ಆಸ್ವಾದಿಸುತ್ತಾರೆ. ಮೋದ ಭರಿತರಾಗುತ್ತಾರೆ, ಪ್ರಮೋದ ಸಮೃದ್ಧರಾಗುತ್ತಾರೆ. ದೇವರ ಪಾದಗಳನ್ನು ಆಶ್ರಯಿಸಿದವರು ಪುಣ್ಯವಂತರಾಗುತ್ತಾರೆ. ಸದಾ ದೇವರ ಪಾದಗಳಲ್ಲಿ ನಿರತರಾದವರು ಮಹಾ
ಪುಣ್ಯವಂತರಾಗುತ್ತಾರೆ. ಶ್ರೀ ವ್ಯಾಸರಾಜರು ಮಹಾಪುಣ್ಯವಂತರು. ಆದ್ದರಿಂದ ಶ್ರೀಮದ್ ಆಚಾರ್ಯರ ಸಚ್ಚಾಸ್ತ್ರಗಳಲ್ಲಿ ಅತಿಶಯವಾದ ಆಸಕ್ತಿ ಅವರಿಗೆ ಸಿದ್ಧಿಸಿತು. ಅಲ್ಲದೆ ವಿಚಿತ್ರವಾದ ಮತಗಳನ್ನು ನಿರಾಕರಿಸುವ ಸಾಮರ್ಥ್ಯ ಅವರಿಗೆ ಸಿದ್ಧಿಸಿತು. ಆ ಸಿದ್ಧಿಯೇ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಎಂಬ ಮಹಾ ಪ್ರಸಿದ್ಧವಾದ, ವಿಶೇಷವಾದ, ಶ್ರೇಷ್ಠವಾದ, ಉತ್ತಮವಾದ ಗ್ರಂಥಗಳ ರೂಪದಲ್ಲಿ ಎಲ್ಲರಿಗೆ ಪ್ರತ್ಯಕ್ಷವಾಯಿತು. ಇಂತಹ ಅಪರೂಪವಾದ ಸಿದ್ಧಿಯನ್ನು ಪಡೆದದ್ದಕ್ಕಾಗಿ ವ್ಯಾಸರಾಜರು ಮಹಾ ಯತಿಗಳಾದರು. ವಿಷಯಗಳಲ್ಲಿ ವ್ಯಾಮೋಹ ವಿರಹಿತರಾದರು. ಸದಾ ಯತ್ತ ಮಹಾಭಾವೋ ಭಕ್ತಾಗತೂಲೋಚ್ಚಯ ತೀವ್ರವಧಾವಃ ದೌರ್ಜನ್ಯ ವಿದ್ವಂಸನ ದಕ್ಷರಾವಃ ಶಿಷ್ಯೇಷು ಯೋಗ ಯಚ್ಚತಿ ದಿವ್ಯಗಾವಃ. ಪದಾರ್ಥ ನೋಡೋಣ. ಸದಾ ಯಾವಾಗಲೂ, ಸದಾ ಯತ್ರ ಮಹಾನುಭಾವಃ. ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು ಮುಂತಾದ ಸಂತರಲ್ಲಿ ವಿನಮ್ರ ಭಾವನೆಯಿಂದ ಯುಕ್ತರಾಗಿ ಇದ್ದಾರೆ. ಆದ್ದರಿಂದಲೇ ಶಿಷ್ಯರ ದೃಷ್ಟಿಯಲ್ಲಿ ಮಹಾನುಭಾವರಾಗಿ ಇದ್ದಾರೆ. ಭಕ್ತಾಗ ತೋಳೋಚ್ಚಯ ತೀವ್ರ ದಾವಹ. ಭಕ್ತರ ಎಲ್ಲ ಸದ್ಭಕ್ತರ ಪಾಪಗಳೆಂಬ ಹತ್ತಿಯ ರಾಶಿಯನ್ನು, ಕಾಟನ್ ಹತ್ತಿ, ದಗಿಸುವುದಲ್ಲಿ ತೀವ್ರವಾದ ಕಾಡ್ಗಿಚ್ಚಿನಂತೆ, ಕಾಡ್ಗಿಚ್ಚು ಹೊರಟಿತು ಅಂದ್ರೆ ಎಲ್ಲದನ್ನು ಭಸ್ಮ ಮಾಡಿ ಬೂದಿ ಮಾಡಿಡುತ್ತೆ, ಕಾಡ್ಗಿಚ್ಚಿನಂತೆ ಇದ್ದಾರೆ. ದೌರ್ಜನ್ಯ ವಿದ್ವಂಸನ ದಕ್ಷರಾವಹ. ದೌರ್ಜನ್ಯವನ್ನು ನಾಶ ಮಾಡುವುದರಲ್ಲಿ ಸಮರ್ಥವಾದ ಧ್ವನಿಯುಳ್ಳವರಾಗಿದ್ದಾರೆ. ಯಾವ ವ್ಯಾಸರಾಜರು ಇಂಥ ಗುಣರಾಶಿಯಿಂದ ಸಂಪನ್ನರಾಗಿ ಇದ್ದಾರೋ ಅಂತ ವ್ಯಾಸರಾಜರು ಶಿಷ್ಯರ ವಿಷಯದಲ್ಲಿ ದಿವ್ಯ ಗಾವಹ ಸತ್ಯ, ಅನೇಕ ಕಾಮಧೇನುಗಳಾಗಿ, ಗಾವಗ ಅಂದ್ರೆ ಹಸು, ದಿವ್ಯ ಗಾವ ಅಂದ್ರೆ ಕಾಮಧೇನು, ದಿವ್ಯ ಗಾವಹ ಸತ್ಯ, ಅನೇಕ ಕಾಮಧೇನುಗಳಾಗಿ ಅಭೀಷ್ಟಂ ಯಚ್ಚತಿ, ಅವರ ಇಷ್ಟಗಳನ್ನು ನೀಡುತ್ತಾರೆ, ತಮ್ಮ ಇಷ್ಟಗಳನ್ನು ಪೂರ್ತಿ ಮಾಡ್ತಾರೆ. ತಾತ್ಪರ್ಯ: ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ರಘುನಾಥ ತೀರ್ಥರು ಮುಂತಾದ ಸಜ್ಜನರಲ್ಲಿ ವಿನಮ್ರ ಭಾವದಿಂದ ಯುಕ್ತರಾಗಿದ್ದರು ಶ್ರೀ ವ್ಯಾಸರಾಜರು. ಆದ್ದರಿಂದಲೇ ತಮ್ಮ ಶಿಷ್ಯರ ದೃಷ್ಟಿಯಲ್ಲಿ ಮಹಾನುಭಾವರಾಗಿ ಆದರೂ ಭಕ್ತರ ಪಾಪಗಳನ್ನು ಪರಿಹರಿಸುವುದರಲ್ಲಿ ಅತಿ ತೀಕ್ಷ್ಣವಾದ ಕಾಡ್ಗಿಚ್ಚಿನಂತೆ ಆದರೂ ದೌರ್ಜನ್ಯವನ್ನು ಮಾಡುವ ಜನರ ಹುಟ್ಟಡಗಿಸುವಲ್ಲ ಸಮರ್ಥರಾದರು. ತಮ್ಮ ಶಿಷ್ಯರಿಗೆ ಅಭೀಷ್ಟವನ್ನು ನೀಡುವುದರಲ್ಲಿ ಅನೇಕ ಕಾಮಧೇನುಗಳಂತಾಗಿ ಈ ಜಗತ್ತಲ್ಲಿ ಮೆರೆದರು. ಅತಿ ಸಮರ್ಥರಾದವರ ವಿಷಯಗಳಲ್ಲಿ ಈ ವಿಧವಾಗಿ ವ್ಯವಹರಿಸುವುದನ್ನು ಕಾಣುತ್ತೇವೆ. ಭೀಮನು 1000 ಆನೆಗಳಂತೆ ಇದ್ದಾನೆ ಇತ್ಯಾದಿಯಾಗಿ ಹೀಗೆ ಹೇಳುವುದರಿಂದ ಉಪಮೇಯದಲ್ಲಿ ಆಧಿಕ್ಯವನ್ನು ಹೇಳಿದಂತ ಆಗುತ್ತದೆ. ಹಾಗೆ ಕಾಮಧೇನುವಿಗಿಂತಲೂ ಆಧಿಕ್ಯ ವ್ಯಾಸರಾಜರಲ್ಲಿ ಇದೆ ಎಂದು ಹೇಳಿದಂತೆ ಆಗುತ್ತದೆ. 5ನೇ ಶ್ಲೋಕ ನೋಡೋಣ. ಅದ್ವೈತ ದಾವಾನಲ ಕಾಲ ಮೇಘೋ ರಮಾರಮ ಸ್ನೇಹ ವಿದಾರಿತಾಗಃ ವಾಗ್ವೈಖರಿ ನಿರ್ಜಿತ ಸಂಶಯೋಗೌ ಮಾಯಾಮತವ್ರಾತ ಹಿಮೇ ನಿದಾಗಃ. ಅನ್ವಯ ಅರ್ಥ ಆಗಿದೆ. ಶ್ರೀ ವ್ಯಾಸರಾಜರು ಅದ್ವೈತಿ ದಾವ ಅನಲ ಕಾಲ ಮೇಘ, ಅದ್ವೈತವೆಂಬ ಕಾಡುಗಿಚ್ಚಿಗೆ, ದಾವ ಅಂದ್ರೆ ಕಾಡುಗಿಚ್ಚಿಗೆ ಪ್ರಳಯ ಕಾಲದ ಮೇಘದಂತೆ ಇದ್ದಾರೆ. ಕಾಳಮೇಘ ಅಂದ್ರೆ ಪ್ರಳಯ ಕಾಲದಲ್ಲಿ ಮೇಘದ ಹೇಗೆ ಉಂಟಾಗುತ್ತೆಯೋ ಅದೇ ರೀತಿಯಲ್ಲಿ ಇದ್ದಾರೆ. ರಮಾರಮ ಸ್ನೇಹ ವಿದಾರಿತಾಗಃ, ರಮಣನಾದ ಪರಮಾತ್ಮನಲ್ಲಿಯ
ಭಕ್ತಿಯಿಂದ ಸಕಲ ವಿಧವಾದ ಪಾಪಗಳನ್ನು ಪರಿಹರಿಸುತ್ತಾರೆ. ವಾಗ್ವೈಖರಿ ನಿರ್ಜಿತ ಸಂಶಯೋಗ ತಮ್ಮ ಮಾತಿನ ಶೈಲಿಯಿಂದಲೇ ಎಲ್ಲ ಸಂಶಯಗಳನ್ನು ಪರಿಹರಿಸುತ್ತಾರೆ. ಮಾಯಾಮತ ವ್ರಾತ ಹಿಮೆ ಮಾಯಾಮತಗಳ ಸಮೂಹ ಎಂಬ ಮಂಜಿನ ವಿಷಯದಲ್ಲಿ ನಿದಾಗಹ ಬೇಸಿಗೆಯಂತೆ ಇದ್ದಾರೆ. ಮಂಜು ಬಂತ ಸೂರ್ಯ ಅರಳಿತು ಅಂದ್ರೆ, ಸೂರ್ಯ ಉದಿಸಿತ್ತು ಅಂದ್ರೆ ಮಂಜೆಲ್ಲ ಅದೃಶ್ಯ ಇರುತ್ತೆ. ಆ ಸೂರ್ಯ ಕಿರಣ ಬಂದು ಆ ಮಂಜಲಿ ಒದ್ದೆಣ ಬಂದು ಸರಗಂಡುಡುತ್ತೆ. ತಾತ್ಪರ್ಯ ನೋಡೋಣ. ಶ್ರೀ ವ್ಯಾಸರಾಜರು ರಮಾನಾಥನನ್ನು ಅತಿಯಾಗಿ ನಂಬಿದವರು. ಅವರ ನಂಬಿಕೆ ಮೂಢವಾಗಿ ಇರಲಿಲ್ಲ, ಪ್ರಮಾಣಗಳಿಂದ ಗಾಢವಾಗಿ ಇತ್ತು, ಯುಕ್ತಿಗಳಿಂದ ಪ್ರಗಾಢವಾಗಿ ಇತ್ತು. ಪ್ರಮಾಣಗಳಿಂದ ಗಾಢವಾಗಿತ್ತು, ಯುಕ್ತಿಗಳಿಂದ ಯುಕ್ತಿ ಮಳಿಗೆ ಒಂದು ಪುಸ್ತಕ ವಾದಿರಾಜರು ಮಾಡಿದ್ದಾರೆ. ಯುಕ್ತಿಗಳಿಂದ ಪ್ರಕರ್ಷಣ ಗಾಢವಾಗಿತ್ತು. ಇನ್ನೊಂದು ದಾರಡಿಯ ಬಂತು. ಅದಕ್ಕೆ ಅನೇಕ ಯುಕ್ತಿ ವಚನಗಳಿಂದ ಭಗವಂತನ ಪಾರಮ್ಯವನ್ನು ಪ್ರತಿಪಾದಿಸಿದರು. ಪಂಚಭೇದ ತಾರತಮ್ಯವನ್ನು ಅಕಾಟ್ಯವಾಗುವಂತೆ ಸ್ಥಾಪಿಸಿದರು. ನಡೆದುಕೊಂಡರು. ಎಂದಿಗೂ ಅಹಂಭಾವವನ್ನು ಭಗವಂತನ ಮುಂದೆ ರಮಾ ಬ್ರಹ್ಮಾದಿಗಳ ಇರುವಾಗ ಉಳಿದ ಜೀವರೆಲ್ಲರೂ ಪರಮ 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 ಎಂಬುದು ಮನವರಿಕೆಯಾಗುವಂತೆ ತಿಳಿಸಿದರು. ಕೈಮುತ್ತು ನ್ಯಾಯ ಅಂತ ಹೆಸರು. ಕೈಮುತ್ತ ನ್ಯಾಯ ಅಂದ್ರೆ ಕೈಲೇ ಬೆಣ್ಣ ಇದೆ ಅಂದ್ರೆ ಇಲ್ಲಿ ಹುಡುಕ್ತಾರೋ ಅದ ಇಲ್ಲೇ ಇದೆ. ಕೈಮುಖ್ಯ ನ್ಯಾಯ ಅಂತ ಹೆಸರು. ಅದಕ್ಕೆ ಆ ಬೆಣ್ಣೆನ ಕಾಸಿದ್ರೆ ತುಪ್ಪ ಸಿಕ್ಕುತ್ತೆ. ಕೈಲಿ ಬೆಣ್ಣೆ ಇಟ್ಟಿದ್ರು ತುಪ್ಪ ಕೈಲಿ ಯಾರು ಅಳಿಯೋರು ಅದನ್ನ ಕೈಮುತ್ಯ ನ್ಯಾಯ. ಇಲ್ಲಿರೋ ಹುಣ್ಣು ನೋಡ್ಲಕ್ಕ ಕನ್ನಡಿಗ ಬೇಕಾ? ಬೆಣ್ಣಿಲಿ ಹುಣ್ಣು ಇದ್ರೆ ಕನ್ನಡಿಗ ಬೇಕು. ಕೈಮುತ್ಯ ನ್ಯಾಯ ಇಲ್ಲಿಯೇ ಸಿದ್ಧವಾಗಿ ತಿಳಿತಾರೆ. ಎಲ್ಲರೂ ಭಗವಂತನ ದಾಸರಾಗುವಂತೆ ಮಾಡಿದ್ದಾರೆ. ಈ ಮೂಲಕ ಪಾಪಗಳು ಎಲ್ಲವೂ ದೂರವಾಗುವಂತೆ ಮಾಡಿದರು. ದಾಸೋಹಂ ಕೋಸಲೇಂದ್ರಸ್ಯ ಎಂಬ ಹನುಮಂತನ ಸಿದ್ಧಾಂತವನ್ನು ವಾಲ್ಮೀಕಿ ಮುನಿಗಳಂತೆ, ವಾಲ್ಮೀಕಿ ಋಷಿಗಳಂತೆ ಎಲ್ಲ ಕಡೆ ಪ್ರಚಾರ ಮಾಡಿದರು. ತಮ್ಮ ವಾಗ್ಧಾಟಿಯಿಂದ ಎಲ್ಲರ ಎಲ್ಲ ವಿಧವಾದ ಸಂಶಯಗಳನ್ನು ಪರಿಹರಿಸಿದರು. ಪ್ರಪಂಚದ ಸತ್ಯತ್ವ ಮುಂತಾದ ಪ್ರಮೇಯಗಳು ಎಲ್ಲರಿಗೆ ದೃಢವಾಗುವಂತೆ ಪ್ರಚಾರ ಮಾಡಿದರು. ಇಲ್ಲಿ 5 ಶ್ಲೋಕ ಮುಕ್ತಾಯವಾಗಿದೆ. ವಿಜೇಂದ್ರ ತೀರ್ಥರು ಮಾಡಿದ ವ್ಯಾಸರಾಜರ ಮೇಳ ಒಂದು ಅದ್ಭುತ ಸ್ತೋತ್ರ. ಅವಶ್ಯ ಎಲ್ಲರೂ ಇದಕ್ಕೆ ಪ್ರತಿಪದನ್ನು ಹೇಳಿದ್ದಾನೆ, ತಾತ್ಪರ್ಯವನ್ನು ಹೇಳಿದ್ದಾನೆ. ಈವಾಗ ನೀವು ಪಾರಾಯಣ ಮಾಡಿದ್ರೆ ನೀವು ಮಾಡೋ ಪಾರಾಯಣ ಫಲವತ್ತಾಗುತ್ತೆ. ನಮ್ಮ ರಾಮಕೃಷ್ಣ ಆಚಾರ್ಯ ಒಂದು ಮೆಸೇಜ್ ಹಾಕಿದ್ದಾರೆ. ವ್ಯಾಸರಾಜ ಮಠಾಧೀಶರಾದ ಶ್ರೀ ವಿದ್ಯಾಶೀಷ ತೀರ್ಥ ಸ್ವಾಮಿಗಳು ಆಜ್ಞಾ ಪ್ರಕಾರ ಇದನ್ನು ಯಂತ್ರೋದ್ಧಾರಕ ಹನುಮ ಸ್ತೋತ್ರ 2 1 ಕೋಟಿ ಬಾರಿ ಎಲ್ಲರೂ ಸೇರಿ ಜಪ ಸಮರ್ಪಣೆ ಮಾಡೋಣ ಅಂತ ಹೇಳಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ, ತಿಳಿಸಿದ್ದಾರೆ ರಾಮಕೃಷ್ಣಾಚಾರ್ಯ. ಅವರು ಹೇಳಿದಂತೆ ಇದನ್ನ ನಾವೆಲ್ಲ ಅರ್ಥಾನುಸಂಧ ಕೂಡ ಪಾರಾಯಣ ಮಾಡಿ ಕೇಳ್ರಿ. ಮತ್ತೆ ಯೂಟ್ಯೂಬ್ ಹಾಕಿ ನೋಡಿದ್ರೆ ನಿಮಗೆ ಪ್ರತಿಪದ ಅರ್ಥ ಸಿಕ್ಕುತ್ತೆ. ಶ್ಲೋಕಗಳು ನಿಮಗೆ ಅವಶ್ಯ ಹೇಳಿದ್ದಾನೆ, ಅದನ್ನು ಫಾಲೋ ಇಟ್ಟನ್ರಿ, ಟೆಕ್ಸ್ಟ್ ಇಟ್ಟನ್ರಿ, ಕೈಲಿ ಮೊಬೈಲ್ ಓಪನ್ ಮಾಡಿ ಇಟ್ಟನ್ರಿ PDF-ನ. ಇದನ್ನ ಕೇಳ್ತಾಳೆ ಬಂದಿರಿಂದ್ರೆ ನಿಮಗೆ ಒಂದು 10 ಸಾರ್ತಿ ಕೇಳಿದ್ರೆ ಸಾಕು, ಬೈಗಾಟ ಇಡೋದು. ಕೇವಲ 25 ಶ್ಲೋಕ ತರ, ಕೇವಲ ಅಂದ್ರೆ ಇಲ್ಲಿ ಓನ್ಲಿ 25 ಶ್ಲೋಕ ತರ. ಅದರ ಅವಶ್ಯ ಎಲ್ಲರೂ ಅರ್ಥ ಅನುಸಂಧಾನ ಕೂಡ ಪಾರಾಯಣ ಮಾಡಿ ಒಳ್ಳೆ ಕಟಾಕ್ಷವನ್ನು, ಭಗವಂತನ ಕಟಾಕ್ಷ, ವಾಯುದೇವರ ಕಟಾಕ್ಷ, ವ್ಯಾಸರಾಜರ ಕಟಾಕ್ಷ, ವಿಜೇಂದ್ರ ತೀರ್ಥರ ಕಟಾಕ್ಷ, ರಾಘವೇಂದ್ರ ಸ್ವಾಮಿಗಳ ಕಟಾಕ್ಷ ಎಲ್ಲ
ನಮ್ಮ ಮೇಲೆ ವಿಶೇಷ ದೃಷ್ಟಿಯಿಂದ ಬಿದ್ದು ನಮ್ಮನ್ನ ಮೇಲು ಉದ್ಧಾರ ಮಾಡ್ಲಿ ಅಂತ ಹೇಳ್ತು ಎಲ್ಲಾರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅವಶ್ಯ ಕೇಳ್ರಿ, ಹೇಳ್ಬೇಕಾದ್ರೆ ಇದನ್ನ ಶೇರ್ ಮಾಡ್ರಿ, ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹರಗೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.